ಯತ್ನಾಳ್ ಅವರಿಗೆ ಮತ್ತೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. 72 ಗಂಟೆಯಲ್ಲಿ ಉತ್ತರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪಕ್ಷದ ಸಿದ್ಧಾಂತ ಮತ್ತು ನಿಯಮಗಳನ್ನ ಉಲ್ಲಂಘಿಸ್ತಿದ್ದೀರಿ ಪದೇ ಪದೇ ಅನ್ನೋ ಥರದಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಮಾಧ್ಯಮದ ಮೂಲಕ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಗೊತ್ತಾಯಿತು. ತಕ್ಷಣ ಯತ್ನಾಳ್ ಅವರನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಯತ್ನಾಳ್ ಅವರಾಗಲೇ ದೆಹಲಿಯಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದ್ರಿಂದ ಅವ್ರ ಸಂಪರ್ಕ ಸಿಗಲಿಲ್ಲ. ಇವತ್ತು ನಮಗೆ ವಿಶ್ವಾಸ ಇದೆ, ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಮುಂಜಾನೆ ಸೋಮಣ್ಣವರ ಮನೆಯ ಪೂಜೆ ನಂತರ ಮಾಧ್ಯಮಕ್ಕೆ ಯತ್ನಾಳ್ ಅವರು ಹೇಳಿದರು, ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವು ತಲೆ ಬಾಗ್ತೀವಿ, ರಾತ್ರಿ ಕಂಡ ಬಾವಿ ಹಗಲಾದರೂ ಬೀಳ್ತೀವಿ, ಅವ್ರು ಒಪ್ಕೊಂಡಿದ್ದೀವಿ ಅಂತೇಳಿ ಯತ್ನಾಳ್ ಅವರು ಹೇಳಿದ್ದಾರೆ. ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಪಕ್ಷದ ಹೈಕಮಾಂಡ್ ವಿರುದ್ಧ ಹೋಗಲ್ಲ. ರಾಜ್ಯದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳ ಬಗ್ಗೆ ಅವ್ರ ಗಮನಕ್ಕೆ ತರಿಸ್ತಾರೆ. ಯತ್ನಾಳ್ ಅವ್ರಿಗೆ ವಿಶ್ವಾಸ ಇದೆ, ಹೈಕಮಾಂಡ್ ಸೂಕ್ತವಾದ ಸಮಯಕ್ಕೆ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಆದಷ್ಟು ಬೇಗ ಯತ್ನಾಳ್ ಅವರಿಂದ ನಾವು ಆ ನೋಟಿಸ್ಗೆ ಉತ್ತರವನ್ನು ಕೊಡಿಸ್ಲಿಕ್ಕೆ ಈಗಾಗಲೇ ನಾವು ಪ್ರಯತ್ನದಲ್ಲಿ ಇದ್ದೀವಿ. ಸರ್, ಇದೊಂದು ರೀತಿಯಲ್ಲಿ ತೀವ್ರ ಹಿನ್ನಡೆ ಆಗಲಿಲ್ಲ? ಏನು ಹಿನ್ನಡೆ ಇಲ್ಲ, ಏನು ಹಿನ್ನಡೆ ಆಗಿಲ್ಲ. ಹಿನ್ನಡೆ ಅಂತ ನಾವು ಅಂದ್ಕೊಂಡು ಇಲ್ಲ. ಇವತ್ತು ಅವರು ಕೇಳಿರ್ತಕ್ಕಂಥ ನೋಟಿಸಿಗೆ ಸರಿಯಾದಂಥ ಉತ್ತರ ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ. ವಿಜೇಂದ್ರ ಅವರು ಕೂಡ ಡೆಲ್ಲಿಲಿದ್ದಾರೆ. ಸೊ ಅವರು ಇರುವಂತ ಹೊತ್ತಲೇ ಈಗ ಒಂದು ನೋಟಿಸ್ ಕೊಟ್ಟಿರುವಂತ, ಇದೊಂದು ಪರೋಕ್ಷವಾಗಿ ಅವರ ಬೆಂಬಲ ಇರ್ಬೋದಾ ಅಥವಾ ನೋಡಿ ಬೆದರಿಸುವ ತಂತ್ರ? ನೋಡಿ, ವಿಜೇಂದ್ರ ಅವರು ಸೋಮಣ್ಣವ್ರ ಮನೆ ಪೂಜೆಗೆ ಬರ್ತೀವಿ ಅಂತ ಹೇಳಿದರು. ಆದರೆ ಆ ಪೂಜೆಯಲ್ಲೆಲ್ಲೂ ಅವರು ನಾನು ಅಲ್ಲಿದ್ದಾಗ ನೋಡಲಿಲ್ಲ. ನನಗನ್ನಿಸ್ತದೆ ಅವರು ಕೊನೆಗೆ ಕಡೆ ಪ್ರಯತ್ನ ಅಂಥೇಳಿ ಮತ್ತೊಮ್ಮೆ ನೋಟಿಸ್ ಕೊಡಿಸಿರ್ಬೋದು, ಹೈಕಮಾಂಡ್ ಗಮನಕ್ಕೆ ತಂದಿರ್ಬೋದು. ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತೇವೆ. ಒಟ್ಟಾರೆ ಯತ್ನಾಳ್ ಮತ್ತು ನಮ್ಮ ತಂಡದಿಂದ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ವಿರೋಧ ಹೋಗೋದಿಲ್ಲ. ನಮಗೆ ವಿಶ್ವಾಸ ಇದೆ, ಹೈಕಮಾಂಡ್ ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ. ಬೆದರಿಸೋ ತಂತ್ರ ಅನ್ನೋ ಥರದಲ್ಲಿ ಯತ್ನಾಳ್ ಅವ್ರಿಗೆ ಇದು ಬೆದರಿಸೋ ತಂತ್ರ ಅಲ್ಲ. ಆಮೇಲೆ ಯತ್ನಾಳ್ ಅವರು ಬೆದರೋದು ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಪದೇ ಪದೇ ನೋಟಿಸ್ ಆಗ್ತಾ ಇದೆ. ಅಲ್ಲ, ನೋಟಿಸಿಗೆ ಉತ್ತರ ಕೊಡ್ತಾ ಇದ್ದಾರೆ. ಆಮೇಲೆ ಅವ್ರು ಎಲ್ಲೂ ಹೈಕಮಾಂಡ್ ವಿರುದ್ಧ ಆಗಲಿ ಪಕ್ಷದ ವಿರುದ್ಧ ಎಲ್ಲೂ